ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಆ ಬ್ರಹ್ಮ ಭುವನಾಲ್ಲೋಕಾಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಬ್ರಹ್ಮಾದೀನ್ ಪ್ರಾಪ್ತಾನಾಪಿ ಪುನರ್ಜನ್ಮ ಅಭಾವ ಕಿಂ ವಿಶೇಷ ಉಚ್ಯತೆ ಮಾಮುಪೇತ್ಯ ಇತ್ಯಾದಿ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ, ಪರಮಾತ್ಮನನ್ನೇ ಅಂತ್ಯಕಾಲದಲ್ಲಿ ಸ್ಮರಿಸುತ್ತಾ, ಅಂದರೆ ಸತತವಾಗಿ ದೇವರನ್ನೇ ಸ್ಮರಿಸಿ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಪರಮಾತ್ಮನ ಸ್ಮರಣೆ ಸಿಗ್ತದೆ. ಅಂಥ ಪರಮಾತ್ಮನನ್ನು ಸ್ಮರಿಸಿ ದೇಹವನ್ನು ಬಿಟ್ಟವರು ಬ್ರಹ್ಮರಂಧ್ರ ನೆತ್ತಿ ಅಂತ ಹೇಳ್ತಾರೆ. ಬ್ರಹ್ಮರಂಧ್ರದ ಮೂಲಕ ಶರೀರವನ್ನು ಬಿಟ್ಟವರು ಮತ್ತೆ ಹುಟ್ಟೋದಿಲ್ಲ ಹಾಗೆ ಅಂತ, ನನ್ನನ್ನೇ ಸೇರ್ತಾರೆ ಹಾಗೆ ಅಂತ ಏನು ಪರಮಾತ್ಮ ಹೇಳಿದ ಅದರ ಮೇಲೆ ಆಕ್ಷೇಪ. ಏನಿದು ವೈಶಿಷ್ಟ್ಯ ಹೇಳಿದಂತೆ ಆಯಿತು? ಬ್ರಹ್ಮಾದೀನ್ ಪ್ರಾಪ್ತಾನಾಮಪಿ, ಯಾರು ಚತುರ್ಮುಖ ಬ್ರಹ್ಮದೇವರನ್ನ, ಇವರೇ ಮೊದಲಾದ ದೇವತೆಗಳನ್ನು, ರುದ್ರದೇವರು ಇರ್ಬೋದು, ಸೂರ್ಯ ಇರ್ಬೋದು, ಈ ರೀತಿಯಾದಿ ಆ ದೇವತೆಗಳನ್ನು ಹೊಂದಿದವರು ಕೂಡ ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಆ ಲೋಕಕ್ಕೆ ಹೋದವರು ಕೂಡ ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಏನು ವಿಶೇಷ ಬಂತು ಹಾಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಆ ಬ್ರಹ್ಮ ಭುವನಾಲ್ಲೋಕಃ ಪುನರಾವರ್ತಿನೋ ಅರ್ಜುನ. ಮೇರುಸ್ಥ ಬ್ರಹ್ಮಸದನ ಆರಭ್ಯ ಅರ್ವಾಕ್ತನಾಃ ಲೋಕಾಃ ತತ್ರ ಗತಾಃ ಜನಾಃ. ಬ್ರಹ್ಮದೇವರ ಮನೆ ಅನೇಕ ಕಡೆಗಳಲ್ಲಿ ಇದೆ. ಸತ್ಯಲೋಕದಲ್ಲಿ ಇದೆ, ಮೇರು ಪರ್ವತದ ಮೇಲಿನ ಭಾಗದಲ್ಲೂ ಇದೆ. ಅಲ್ಲಿಂದ ಶುರು ಮಾಡಿ ನೀವು ಯಾವ ಲೋಕಕ್ಕೂ ಹೋದರೂ ಕೂಡ, ದೇವರ ಲೋಕ ಬಿಟ್ಟು ಯಾವ ಲೋಕಕ್ಕೆ ಹೋದರೂ ಕೂಡ, ಅದು ಎಂಥ ಲೋಕ ಅದು, ಅದೆಲ್ಲವೂ ಕೂಡ ಅನಿತ್ಯವಾದದ್ದು, ಯಾವುದು ನಿತ್ಯ ಲೋಕ ಅಲ್ಲ. ಅದರಿಂದ ಅಲ್ಲಿ ಹೋದ ಜನರು ಪುನರಾವರ್ತಿನಃ, ಮತ್ತೆ ಭೂಮಿಗೆ ಬಂದೇ ಬರ್ತಾರೆ, ಜನ್ಮಾದಿಗಳನ್ನು ಮತ್ತೆ ಪಡೀತಾರೆ. ನಾನು ಸತ್ಯಲೋಕಕ್ಕೂ ನೋಡಿ, ಎಷ್ಟು ಆಶ್ಚರ್ಯ ನೋಡಿ. ಸತ್ಯಲೋಕೇಶ್ವರ ಪ್ರಾಣಃ, ಸತ್ಯಲೋಕದ ಯುವರಾಜರು ವಾಯುದೇವರು, ಅವರೇ ಏನು ಮಾಡ್ತಾರೆ? ಪರಮಾತ್ಮನ ಆದೇಶದ ಮೇಲೆಗೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಹೌದಲ್ಲ? ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದರೆ ವಾಯುದೇವರಿಗೆ, ಸತ್ಯಲೋಕದ ಯುವರಾಜ ಸ್ಥಾನದಲ್ಲಿ ಇರತಕ್ಕವರು ವಾಯುದೇವರು. ಅವರು ಹನುಮ, ಭೀಮ, ಮಧ್ವ ಅಂತಲ್ಲ ಪರಮಾತ್ಮನ ಆದೇಶದಂತೆ ಭೂಮಿಯಲ್ಲಿ ಹುಟ್ಟಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಅದರಿಂದ ದ್ರೌಪದಿ ದೇವಿ ನೋಡಿ, ಭಾರತೀ ದೇವಿಯೂ ಕೂಡ ಸತ್ಯಲೋಕದಲ್ಲಿ ಇರತಕ್ಕವರು. ಅವರು ಕೂಡ ದ್ರೌಪದಿಯಾಗಿ ಅನೇಕ ಅವತಾರಗಳನ್ನು ತಾಳ್ತಾರೆ ಅಂತ ನಾವು ಕೇಳ್ತೀವಿ, ಮಹಾಭಾರತದಲ್ಲಿ ಬರುತ್ತದೆ. ಅದರಿಂದ ಅವರಿಗೆ ಆ ಪರಿಸ್ಥಿತಿ ಇರುವಾಗ ದೊಡ್ಡ ಪೋಸ್ಟಲ್ಲಿ ಇರತಕ್ಕವರು ಅವರೆಲ್ಲ. ಅಲ್ಲಿ ಸತ್ಯಲೋಕದಲ್ಲಿರುವ ಜನರು ಹುಟ್ಟುತ್ತಾರೆ, ಪ್ರಾರಬ್ಧದಿಂದ ಹುಟ್ಟುತ್ತಾರೆ. ನೋಡಿ, ಶಂಕುಕರ್ಣ ಅಂತ ಕೇಳ್ತೀವಿ, ರಾಯರ ಮೂಲ ರೂಪ ಶಂಕುಕರ್ಣ ಅಂತ. ಅವರು ಬ್ರಹ್ಮಲೋಕದಲ್ಲಿ ಇರುವವರು. ಬ್ರಹ್ಮದೇವರನ್ನ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಹೂ ತರಕ್ಕೆ ಅಂತ ಬಂದವರು ಸ್ವಲ್ಪ ವಿಳಂಬ ಆಯಿತು ಅಂತ ಏನು ಮಾಡಿದರು? ಡಿಸಿಪ್ಲಿನರಿ ಆಕ್ಷನ್ ಅಂತ ಹೇಳ್ತಾರೆ ನೋಡಿ. ಲೇಟಾಗಿ ಬಂದದ್ದಕ್ಕೆ ಭೂಮಿಗೆ ಕಳಿಸ್ಬಿಟ್ರು, ಹೋಗು ಅವತಾರ ಮಾಡಿ ಬಾ, ಭೂಮಿಯಲ್ಲಿ ಹುಟ್ಟು ಹಾಗೆ ಅಂತ ಬ್ರಹ್ಮದೇವರು ಶಾಪ ಕೊಟ್ಟರು. ಅನುಗ್ರಹನೇ ಆಯಿತು, ನರಸಿಂಹದೇವರ ಅನುಗ್ರಹ ಆಯಿತು, ವ್ಯಾಸರಾಜರಾಗಿ ಗೋಪಾಲಕೃಷ್ಣನ ಅನುಗ್ರಹ ಆಯಿತು, ರಾಯರಾಗಿದ್ದಾಗ ರಾಮಚಂದ್ರನ ಅನುಗ್ರಹ ಆಯಿತು. ಬ್ರಹ್ಮದೇವರು ಮೇಲ್ನೋಟಕ್ಕೆ ಅದೇನೋ ಶಾಪ ಅಂತ ಅನಿಸಿದ್ರು ಕೂಡ ವರವೇ. ಆದರೂ ಕೂಡ ಸತ್ಯಲೋಕದಲ್ಲಿ ಇದ್ದವರು ಶಂಕುಕರ್ಣ ಎನ್ನತಕ್ಕವರು ಭೂಮಿಗೆ ಬಂದರೂ ಅಲ್ಲ. ಅದೇ ರೀತಿಯಾಗಿ ಎಲ್ಲ ಲೋಕದಲ್ಲಿ ಇರತಕ್ಕವರು ಕೂಡ ಭೂಮಿಗೆ ಬಂದೇ ಬರ್ತಾರೆ. ಯಾಕೆ? ಆ ಲೋಕವೇ ಅನಿತ್ಯ. ಪ್ರಳಯ ಕಾಲದಲ್ಲಿ ಎಲ್ಲವೂ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಹೇಳ್ತಾರೆ ನೋಡಿ. ಆ ಲೋಕವೇ ಭಸ್ಮವಾಗಿಬಿಡುತ್ತದೆ. ಹಾಗಿರುವಾಗ ಅಲ್ಲಿದ್ದ ಜನರು
ಅಲ್ಲಿ ಹೋದ ಜನರು ಶಾಶ್ವತವಾಗಿ ಪುನಃ ಭೂಮಿಗೆ ಬರೋದಿಲ್ಲ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ, ಪುನರಾವರ್ತಿನಃ, ಮತ್ತೆ ಭೂಮಿಗೆ ಬಂದೇ ಬರ್ತಾರೆ ಹಾಗೆ ಅಂತ. ಆದರೆ ಅದರಿಂದ ಬ್ರಹ್ಮಲೋಕಕ್ಕೆ ಹೋದವರು ಮತ್ತೆ ಬರೋದಿಲ್ಲ, ಶಿವಲೋಕಕ್ಕೆ ಹೋದವರು ಮತ್ತೆ ಬರೋದಿಲ್ಲ ಹಾಗೆ ಅಂತೆಲ್ಲ ತಿಳಿಬೇಡಿ. ಅದೆಲ್ಲ ಪುನರಾವರ್ತಿ ಇದೆ. ಅಲ್ಲಿ ಹೋದವರು ಮತ್ತೆ ಭೂಮಿಗೆ ಹುಟ್ಟುತ್ತಾರೆ. ಆದರೆ ಯಾರು ನನ್ನ ಹತ್ರ ಬಂದವರು, ವೈಕುಂಠಕ್ಕೆ ಹೋದವರು ಮತ್ತೆ ಭೂಮಿಗೆ ಬಂದರು, ಎಲ್ಲಿ ಬಂದೇ ಇಲ್ಲ ನೋಡಿ. ಎಲ್ಲೂ ಮಹಾಭಾರತ ಪುರಾಣಗಳಲ್ಲಿ ಎಲ್ಲೂ ಕೂಡ ಇನ್ಸಿಡೆಂಟ್ ಕೇಸ್ಗಳು ನಮಗೆ ಸಿಕ್ಕೇ ಇಲ್ಲ. ಎಲ್ಲರೂ ಕೇಸ್ ಸಿಕ್ಕಿದ್ರೆ ವಿಚಾರ ಮಾಡಿ ನೀವು. ವೈಕುಂಠಕ್ಕೆ ಹೋದವರು ಅಲ್ಲ, ಮುಂದೆ ಪ್ರಶ್ನೆ ಬರ್ಬೋದು, ಈ ಜಯ ವಿಜಯರು ಇದ್ದಾರಲ್ಲ, ಅವರು ವೈಕುಂಠಲ್ಲಿ ದ್ವಾರಪಾಲಕರಾಗಿ ಇದ್ರಲ್ಲ, ಪರಮಾತ್ಮನನ್ನ ಹೊಂದಿದವರು, ಪರಮಾತ್ಮನ ಲೋಕದಲ್ಲಿ ಇದ್ದವರು ಹಾಗೆ ಅಂತ. ಅದಕ್ಕೆ ವೈಕುಂಠದಲ್ಲಿ 2 ಜಾಗ ಇದೆ, ಮುಕ್ತ ಸ್ಥಾನ ಮತ್ತು ಅಮುಕ್ತ ಸ್ಥಾನ ಅಂತ. ಅಮುಕ್ತ ಸ್ಥಾನದಲ್ಲಿ ಇದ್ದವರು ಬರ್ತಾರೆ, ಹೌದು, ಜಯ ವಿಜಯರೆಲ್ಲ ಬರ್ತಾರೆ. ಆದರೆ ಯಾರು ಮೋಕ್ಷವನ್ನ ಹೊಂದಿದವರು, ಇಲ್ಲಿ ಹೇಳ್ತಾ ವಿಚಾರ ಯಾರ್ದು, ಬ್ರಹ್ಮರಂಧ್ರದಿಂದ ದೇಹವನ್ನು ಬಿಟ್ಟು ಪರಮಾತ್ಮನನ್ನು ಹೊಂದಿದವರು ಅಂದರೆ ಯಾರು, ಮುಕ್ತರು ಅಂತ ಅರ್ಥ. ಪರಮಾತ್ಮನನ್ನ ಹೊಂದಿದವರು ಅವರು ಇನ್ನೂ ಜ್ಞಾನ ಭಕ್ತಿಯಾದಿಗಳು ಪಕ್ವ ಆಗಲಿಲ್ಲ. ಜಯ ವಿಜಯರಿಗೆ ಇನ್ನು ಸಾಧನಾವಸ್ಥೆಯಲ್ಲಿ ಇದ್ದಾರೆ, ಸಂಸಾರಾವಸ್ಥೆಯಲ್ಲೇ ಇದ್ದಾರೆ. ಅದರಿಂದ ಪರಮಾತ್ಮನನ್ನ ಈ ರೀತಿಯಾಗಿ ಹೊಂದಿದವರು, ಬ್ರಹ್ಮರಂಧ್ರದಿಂದ ದೇಹವನ್ನು ಬಿಟ್ಟು ಪರಮಾತ್ಮನನ್ನು ಹೊಂದಿದವರು ಮತ್ತೆ ಭೂಲೋಕಕ್ಕೆ ಬರೋದಿಲ್ಲ. ಮೋಕ್ಷಕ್ಕೆ ಹೋದವರು ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಎಲ್ಲೂ ಕೂಡ ಈ ಲೋಕಕ್ಕೂ ಅವರಿಗೂ ಇರುವ ಸಂಬಂಧವನ್ನೇ ದೇವರು ಕಡ್ದಾಕ್ಬಿಡ್ತಾನೆ. ಮತ್ತೆ ಅವ್ರು ಬರೋದೇ ಇಲ್ಲ, ಎಲ್ಲೂ ನೋಡೋದಿಲ್ಲ, ಕೇಳೋದಿಲ್ಲ, ಅವ್ರನ್ನ ಮುಟ್ಲಿಕ್ಕೆ ಆಗೋದಿಲ್ಲ, ಮಾತಾಡೋಕ್ಕಾಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಕ್ತರದು ಸೆಪರೇಟ್ ಆಗಿ ಮಾಡಿ ಇಟ್ಬಿಟ್ಟಿದ್ದಾನೆ. ಶುದ್ಧ, ಭಾರಿ ಮಡಿಯವರು, ಭಾರಿ ಶುದ್ಧ. ಅದರಿಂದ ಬ್ರಹ್ಮಾದಿಗಳನ್ನು ಹೊಂದಿದರೆ ಡೇಂಜರ್ ಇದೆ. ಬ್ರಹ್ಮಲೋಕಕ್ಕೆ ಹೋದರೆ, ಶಿವಲೋಕಕ್ಕೆ ಹೋದರೆ ಸ್ಥಿರವಾಗಿ ಇರಬಹುದು ಅಂತ ನೀನು ಕಲ್ಪನೆ ಕಾಣಬೇಡ. ಅದರಿಂದ ದೇವರನ್ನೇ ಮೊರೆ ಹೊಕ್ಕಬೇಕು, ದೇವರನ್ನೇ ಮೊರೆ ಹೊಕ್ಕಬೇಕು. ಆಗ ನಿತ್ಯವಾದ ಲೋಕ ನಮಗೆ ಸಿಗ್ತದೆ. ಇಲ್ಲ ನಾನು ಹೋಗ್ತೀನಿ ಹಾಗೆಂದರೆ ಇನ್ನೇನು ಹೇಳೋದು, ಅವರವರ ಹಣೆ ಬಾರಷ್ಟೆ. ಅದರಿಂದ ದೇವರು ಅದನ್ನೇ ಹೇಳಿದ್ದು, ಸಜ್ಜನರು ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸ ಇಟ್ಟು ಪರಮಾತ್ಮನಿಗೆ ಮೊರೆ ಹೋಗ್ತಾರೆ ಹೊರತು ಏನೋ ಒಂದು ಅಲ್ಪ ಸುಖಕ್ಕಾಗಿ ಅವರು ಬೇರೆ ದೇವತೆಗಳನ್ನು ಬಯಸೋದಿಲ್ಲ. ಅದರರ್ಥ ಬೇರೆ ದೇವತೆಗಳಲ್ಲಿ ಗೌರವ ತೋರಿಸೋದಿಲ್ಲ, ಪೂಜಿಸೋದಿಲ್ಲ ಅಂತ ಅರ್ಥ ಇಲ್ಲ. ಪರಿವಾರತೆಯ ಅವರನ್ನು ಪೂಜೆ ಮಾಡಿ ಸರ್ವೋತ್ತಮತ್ವೇನ ಪರಮಾತ್ಮನನ್ನ ಪೂಜೆ ಮಾಡ್ತಾರೆ ಅಂತ ಅರ್ಥ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಭ್ರಮಣೋ ವಿದುಹೋ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ. ಇನ್ನು ಮುಂದೆ ನನ್ನತ್ರ ಬಂದವರು ಭೂಮಿಗೆ ಬರೋದಿಲ್ಲ, ಅಂದರೆ ನನ್ನನ್ನು ಹೊಂದಿದವರು ಭೂಮಿಗೆ ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳ್ತಾರಲ್ವಾ, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವುದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿ ಅಂದರೆ ಏನು, ಪ್ರಳಯ ಅಂದರೆ ಏನು ಅಂತ ಸೃಷ್ಟಿ ಪ್ರಳಯದ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ತಾನೆ. ಎಲ್ಲ ಲೋಕ ಅನಿತ್ಯ ಅಂದರೆ ಏನ್ರಿ, ಬ್ರಹ್ಮದೇವರಿಗೆ ಅಷ್ಟು ದೊಡ್ಡ ಲೋಕ, ಅಷ್ಟು ದೊಡ್ಡವರು ಜಗದ್ಗುರುಗಳು ಅಂತ ಹೇಳಿದ್ರಿ, ಅವರಿಗೆ ಅಂಥ ಲೋಕವನ್ನು, ಡೊಂಕಾದ ಲೋಕವನ್ನು ಕೊಟ್ಬಿಟ್ನೋ ಅಂತ ಅದು ಒಂದು ಸಂಶಯ ಬರುತ್ತದೆ. ಯಾಕೆಂದರೆ ಪರಮಾತ್ಮನ ಭಕ್ತರಲ್ಲಿ ಶ್ರೇಷ್ಠರು ಅಂದರೆ ಬ್ರಹ್ಮರುದ್ರಾದಿಗಳು. ಅವರಿಗೆ ಉತ್ತಮ ಲೋಕವನ್ನು ಕೊಡಬೇಕಾಗಿತ್ತು ದೇವರು, ಏನೋ ಹರ್ಕು ಮುರ್ಕು ಲೋಕವನ್ನು ಕೊಟ್ಬಿಟ್ನೋ ಏನೋ ಹಾಗೆ ಅಂತ ಒಂದು ಸಂಶಯ ಬರ್ಬೋದು. ಇಲ್ಲ, ಬೇರೆಯವರಿಗೆ ಕೊಟ್ಟ ಲೋಕವನ್ನು ಕಂಪೇರ್ ಮಾಡಿದಾಗ ಅದು ಉತ್ತಮ ಲೋಕವೇ. ಆದರೆ ಪರಮಾತ್ಮನ ಲೋಕ ಮಹಾ ಉತ್ತಮವಾದದ್ದು, ಅದಕ್ಕಿಂತ ಉತ್ತಮವಾದದ್ದು. ಅದಕ್ಕೆ ಇನ್ ಆಲ್ ಆಸ್ಪೆಕ್ಟ್ಸ್ ದೇವ್ರದ್ದು ಎಲ್ಲ ವಿಶಿಷ್ಟರಿ, ಎಲ್ಲ ಸ್ಪೆಷಲ್ ದೇವ್ರದ್ದು. ಅದಕ್ಕೆ ಸೃಷ್ಟಿ ಅಂದರೆ ಏನು, ಪ್ರಳಯ ಅಂದರೆ ಏನು, ಅದನ್ನು ಸ್ವಲ್ಪ ದೇವರು ಇಲ್ಲಿ ವಿವರಿಸ್ತಾ ಇದ್ದಾನೆ. ಸಹಸ್ರ ಶಬ್ದ ಅತ್ರ ಬಹುಶಬ್ದ ಪರ್ಯಾಯ ಯೇ ಜನಾ ಪರಬ್ರಹ್ಮಣ ಅಹ ಬಹುಯುಗ ಪರ್ಯಂತಂ ದ್ವಿಪರಾರ್ಧಾತ್ಮಕಂ ವಿದುಃ ಜಾನಂತಿ ಬ್ರಹ್ಮಣ ಪರಬ್ರಹ್ಮಣ ರಾತ್ರಿಂ ಚ ಯುಗ್ಮ ಸಹಸ್ರಾಂತಂ ಬಹುಯುಗಾನಾಂ ದ್ವಿಪರಾರ್ಧಾತ್ಮಿಕಾಂ ವಿದುಃ ತೇ ಅಹೋರಾತ್ರ ವಿದಃ. ಅಂದರೆ 1000 ಯುಗ ತಿರುಗಬೇಕು ಬ್ರಹ್ಮದೇವರ ಪ್ರಕಾರ, ಬ್ರಹ್ಮಮಾನ ಪ್ರಕಾರ 1000 ಯುಗ ತಿರುಗಿದ್ರೆ ಸೃಷ್ಟಿಗಳು ಆಗ್ತದೆ. ಅದೇ ಥರ 1000 ಯುಗ ತಿರುಗಿದ್ರೆ ಪ್ರಳಯ ಆಗ್ತದೆ ಅಂತ ಅರ್ಥ.
ಸೃಷ್ಟಿಕಾಲ 1000 ಯುಗ, ಪ್ರಳಯ ಕಾಲ ಮತ್ತು 1000 ಯುಗ, ಹಾಗೆ ಅಂತ. ಈ ರೀತಿಯಾಗಿ 1000 ಯುಗಗಳು ಸೃಷ್ಟಿ. ಈಗ ನೋಡಿ, 1000 ಯುಗ ಮಧ್ಯದಲ್ಲಿ ನಾವಿದ್ದೀವಿ. ಬ್ರಹ್ಮದೇವರಿಗೆ ಇಲ್ಲಿ ಸಹಸ್ರ ಹಾಗೆಂದರೆ ಬಹುಶಬ್ದ, ಅನೇಕ ಅಂತ ಅರ್ಥ. ಬ್ರಹ್ಮದೇವರಿಗೆ 100 ವರ್ಷದಷ್ಟು ಆಯುಷ್ಯ ಇದೆ. ಅದರಲ್ಲಿ 50 ವರ್ಷಗಳು ಕಳೆದಿದೆ. ಈಗ 51ನೇ ವರ್ಷ. ಬ್ರಹ್ಮದೇವರ ವರ್ಷ ಎಷ್ಟು? 51ನೇ ವರ್ಷ ನಡೀತಾ ಇದೆ. 50 ಕಂಪ್ಲೀಟೆಡ್ ಅವರು ಬ್ರಹ್ಮದೇವರು. ಅದರ ಟಿ ವಿಯಲ್ಲಿ ನೋಡ್ರೆ ಪಾಪ ತುಂಬ ಮುದುಕರಂತೆ ತೋರಿಸ್ಬಿಡ್ತಾರೆ ಅವ್ರನ್ನ. ಈಗನ್ನ 50 ವರ್ಷ ಕಳೆದಿದೆ ಅವರಿಗೆ ಅಷ್ಟೇ. ಅವರಿಗೆ ಮುಪ್ಪು ಗಿಪ್ಪು ಅದೆಲ್ಲ ಯಾವುದು ಇಲ್ಲವೇ ಇಲ್ಲ. ಅಮೃತಪಾನ ಮಾಡಿದೆ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಇಲ್ಲ ಅಂತ ಆದ ಮೇಲೆ ಬ್ರಹ್ಮದೇವರಿಗೆ ಮುಪ್ಪು ಅಂತ ನಾವು ಕಲ್ಪನೆ ಮಾಡ್ಕೋಬಾರ್ದು. ಟಿ ವಿಯಲ್ಲಿ ತೋರಿಸ್ತಾರೆ ಅಷ್ಟೇ, ಪಾಪ ಅವರಿಗೂ ಗೊತ್ತಿಲ್ಲ ಏನು ಮಾಡೋದು. ಅದರಿಂದ ಅನೇಕ ಯುಗಗಳ ಪರ್ಯಂತ ಸಾಧನೆ ಮಾಡಿದ ಮನುಷ್ಯರು ಏನು ಮಾಡ್ತಾರೆ? ಆ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರವನ್ನು ಸೇರಿ ಮೋಕ್ಷವನ್ನು ಪಡೀತಾರೆ. ಅಂಥ ಜನರು ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಆ ಪ್ರಳಯ ತನಕ ಕಾಯಬೇಕು ಅಂತ. ಆದರೆ ಬ್ರಹ್ಮಾದಿ ಸಕಲ ದೇವತೆಗಳ ಲೋಕವೂ ಕೂಡ ಏನಾಗ್ತದೆ? ಆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ನಾಶವಾಗ್ತದೆ. ಮತ್ತು ವೈಕುಂಠ ಲೋಕ ನಾಶ ಆಗೋದಿಲ್ಲವಾ ಅಂತ ಕೇಳಿದರೆ, ವೈಕುಂಠ ಲೋಕವನ್ನು ಪರಮಾತ್ಮ ತನ್ನ ಉದರದಲ್ಲಿ ಹಾಗೆ ನುಂಗುಬಿಡ್ತಾನೆ. ನಾವು ನುಂಗ್ತೀವಿ ನೋಡಿ ಊಟ ಕೂತಾಗ. ಆ ಥರ ತನ್ನ ಲೋಕವನ್ನು ಹಾಗೆ ನುಂಗಿ ತನ್ನ ಹೊಟ್ಟೆಯಲ್ಲಿ ಇಟ್ಕೋತಾನೆ. ಮತ್ತೆ ಸೃಷ್ಟಿಕಾಲ ಬಂದಾಗ ಅದನ್ನು ತೆಗೆದು ಎಲ್ಲ ಲೋಕವನ್ನು ಸೃಷ್ಟಿ ಮಾಡಿ ಪುನಃ ವೈಕುಂಠವನ್ನು ಲೋಕವನ್ನು ಹೊರಗೆ ಇಡ್ತಾನೆ ಅಂತ. ಅದರಿಂದ ದೇವರ ಲೋಕಕ್ಕೆ ನಾಶ ಇಲ್ಲ, ಉಳಿದ ಲೋಕಗಳಿಗೆ, ಬ್ರಹ್ಮಾದಿ ಲೋಕಗಳಿಗೆ ನಾಶ ಉಂಟು ಅಂತ ಅದರ ಅಭಿಪ್ರಾಯ. ಅವ್ಯಕ್ತಾದ್ವಯ ಅವ್ಯಕ್ತಾದ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಅಂದರೆ ಹಗಲೊತ್ತು ಅಂದರೆ ಸೃಷ್ಟಿಕಾಲ ಅಂತ ಅರ್ಥ, ರಾತ್ರಿ ಹೊತ್ತು ಅಂದರೆ ಪ್ರಳಯ ಕಾಲ ಅಂತ ಆ ಒಂದು ಅರ್ಥವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮಣಃ ಅಹರಾಗಮೆ ಅಂದರೆ ಮಹಾಪ್ರಳಯದ ಹಗಲೊತ್ತು ಬಂದಾಗ, ಅಂದರೆ ಮಹಾಪ್ರಳಯ ಮುಗಿದಾಗ ಅವ್ಯಕ್ತಾದ್ ಭಗವಂತನಿಂದ ವ್ಯಜ್ಯಂತೆ ಇತಿ ವ್ಯಕ್ತಯ ಗುಣವೈಷಮ್ಯಾದಯ ಕಾರ್ಯಪದಾರ್ಥ. 100 ಕಾಲ ಲಯ ಆದ ಮೇಲೆ ಹಗಲೊತ್ತು ಬಂದಾಗ ಮತ್ತು ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಆ ಭಗವಂತನಿಂದ ಆ ಗುಣವೈಷಮ್ಯ, ಪ್ರಕೃತಿಯ ಸತ್ವಗುಣ, ರಜೋಗುಣ, ತಮೋಗುಣ ಅದು ಕಳಬೆರಿಕೆಯಾಗಿ ಅದರಿಂದ ಮಹತ್ತತ್ವಾದಿಗಳು ಉತ್ಪನ್ನವಾಗುತ್ತವೆ, ಕಾರ್ಯಪ್ರವೃತ್ತ ಆಗುತ್ತವೆ ಅಂತ ಅರ್ಥ. ಅದೇ ಥರ ರಾತ್ರಿ ಆದಾಗ ತಿರ್ಗ ಎಲ್ಲವೂ ಕೂಡ ಲಯವನ್ನು ಹೊಂದಿ ಪ್ರಕೃತಿಯು ಕೂಡ ಸೂಕ್ಷ್ಮ ರೂಪವನ್ನು ತಾಳಿ ಪರಮಾತ್ಮನಲ್ಲಿ ಪರಮಾತ್ಮನ ಉದರವನ್ನು ಸೇರುತ್ತವೆ. ಪರಮಾತ್ಮ ಎಲ್ಲವನ್ನು ನುಂಗಿ ಹಾಕ್ತಾನೆ ಅಂತ ಅರ್ಥ. ಈ ರೀತಿಯಾಗಿ ಹಗಲು ರಾತ್ರಿ, ಹಗಲು ಅಂದರೆ ಸೃಷ್ಟಿ, ರಾತ್ರಿ ಅಂದರೆ ಪ್ರಳಯ. ಅಹೋರಾತ್ರಿ ವ್ಯಾಪಾರಗಳು ಪರಮಾತ್ಮನಿಂದ ನಡೀತಾ ಇದೆ. ಅದರಿಂದ ಪರಮಾತ್ಮನ ಲೋಕಗಳು ನಿತ್ಯವಾಗುತ್ತವೆ, ಬ್ರಹ್ಮಾದಿ ಲೋಕಗಳು ನಿತ್ಯ ಅಲ್ಲ ಅಂತ ಅಷ್ಟು ನಾವು ತಿಳಿಯಬೇಕಾದ ವಿಚಾರ. ಇದರ ವಿಚಾರಣ ಮುಂದಿನ ಶ್ಲೋಕಗಳಲ್ಲಿ ಇದೆ, ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.